ಸ್ನೇಹಿತರೆ, ಎಲ್ಲರಿಗೂ ಎಡುಸನ್ಮು ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಡಾಕ್ಟರ್ ಸಂಗಮೇಶ್ ಮುತ್ತಿಗೆ. ಈ ಒಂದು ವಿಡಿಯೋದಲ್ಲಿ 6ರಿಂದ 8 ಅಂದರೆ GPSTR ಆಯ್ಕೆಗೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗಳಿಗೋಸ್ಕರ ಕನ್ನಡ ಭಾಷೆಯ ಪಠ್ಯಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ GPSTR ಪಠ್ಯಕ್ರಮದಲ್ಲಿ ಅಂದರೆ ಪೇಪರ್ 2ದಲ್ಲಿ ಮುಖ್ಯವಾಗಿ 6 ಅಭ್ಯಾಸಗಳನ್ನು ಇಲ್ಲಿ ಕೊಡಮಾಡಲ್ಪಟ್ಟಿದ್ದಾರೆ. ಅಂದರೆ ಮೊದಲನೇದು ಕನ್ನಡ ಸಾಹಿತ್ಯ ಚರಿತ್ರೆ, ಭಾರತೀಯ ಕಾವ್ಯ ಮೀಮಾಂಸೆ, ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ, ಛಂದಸ್ಸು, ಅಲಂಕಾರ, ಭಾಷಾ ಬೋಧನೆಯ ತತ್ವಗಳು. ಈ ರೀತಿಯಾಗಿ 6 ಅಧ್ಯಾಯಗಳನ್ನ ಇದು ಒಳಗೊಂಡೈತಿ. ಅದರ 6 ಅಧ್ಯಾಯದ ವಿಸ್ತೃತವಾಗಿರ್ತಕ್ಕಂಥ ಪಠ್ಯಕ್ರಮ ಯಾವ ರೀತಿ ಆಯ್ತು ಅಂದರೆ, ಒಂದನೇದು ಕನ್ನಡ ಸಾಹಿತ್ಯ ಚರಿತ್ರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೊದಲಿಗೆ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆಯ ಶಾಸನಗಳನ್ನು ನಾವಿಲ್ಲಿ ಓದಬೇಕು. ಅದರ ಜೊತೆಗೆ ಪಂಪಯುಗ, ಪಂಪ ಕವಿಗಳು, ಕವಿರಾಜ ಮಾರ್ಗ, ಒಡ್ಡಾರಾಧನೆ, ಅದರ ಅಂದರೆ ಪಂಪ ಪೂರ್ವದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಪಂಪಯುಗದಲ್ಲಿ ಬರ್ತಕ್ಕಂಥ ರತ್ತತ್ರಯ್ಯರು, ಚಂಪು ಕವಿಗಳು, ನಾಗಚಂದ್ರ ಮತ್ತು ಅವರ ಸಮಕಾಲಿನಲ್ಲಿ ಬರ್ತಕ್ಕಂಥ ಕವಿಗಳನ್ನು ನೋಡೋದು. ಅದರ ಜೊತೆಗೆ ಬಸವಯುಗ, ಏನು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ವಚನಕಾರರು ಏನು ಬರ್ತಾರೆ ಅವರೆಲ್ಲರನ್ನು ಕುರಿತು ಇಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು. ಅದರ ಜೊತೆಗೆ ಹರಿಹರ, ಅದೇ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಹರಿಹರ, ರಾಘವಾಂಕ, ಜನ್ನ, ನೇಮಿಚಂದ್ರ ಮತ್ತು ಬಸವ ಯುಗದ ಇತರ ಏನು ವಚನಕಾರರು ಬರ್ತಾರಲ್ಲ ಅವರುಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು. ಅದರ ಜೊತೆಗೆ ಕುಮಾರವ್ಯಾಸ ಅವರ ಕುಮಾರವ್ಯಾಸದ ಯುಗದಲ್ಲಿ ಬರ್ತಕ್ಕಂಥ ಅವರ ಸಾಹಿತ್ಯ, ಕವಿಗಳು, ಅವರ ಜೊತೆಗೆ ಬರ್ತಕ್ಕಂಥ ದಾಸಶ್ರೇಷ್ಠರಾಗಿರ್ತಕ್ಕಂಥ ಕವಿಗಳು. ಅದರ ನಂತರದಲ್ಲಿ ಆಧುನಿಕ ಯುಗದಲ್ಲಿ ಬರ್ತಕ್ಕಂಥ ಅದರ ಆರಂಭದ ಕಾಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಯುಗದಲ್ಲಿ ಬರ್ತಕ್ಕಂಥ ಕವಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು 2ನೇ ಅಧ್ಯಾಯ ಭಾರತೀಯ ಕಾವ್ಯ ಮೀಮಾಂಸೆ, ಅಂದರೆ ಭರತನ ನಾಟ್ಯಶಾಸ್ತ್ರ ಆಗಿರ್ಬೋದು, ಅಲಂಕಾರಗಳು, ರೀತಿ ಪುಸ್ತಾನಗಳು, ಅದರ ಜೊತೆಗೆ ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ನೆಕ್ಸ್ಟು ಕವಿ, ಅವರ ಕಾವ್ಯ, ಸಹೃದಯ, ಕಾವ್ಯದ ಲಕ್ಷಣಗಳು ಯಾವ ರೀತಿ ಇದ್ದಾವೆ, ಕವಿತೆಯ ಆಕಾರ, ಪರಿಕರಗಳು, ಕಾವ್ಯದ ಪ್ರಯೋಜನ, ರಸಧ್ವನಿ ವಿಚಾರಗಳಾಗಿರ್ಬೋದು, ಧ್ವನಿಯಲ್ಲಿ ಬರ್ತಕ್ಕಂಥ ಪ್ರಭೇದಗಳಾಗಿರ್ಬೋದು, ವ್ಯಂಜಕ ಸಾಮಗ್ರಿಗಳು, ಗುಣಿತಾಭವ್ಯ ವ್ಯಂಗ್ಯ ಮತ್ತು ವ್ಯಂಜನಾ ವಿಚಾರ, ಭಾವ, ವಿಭಾವ, ಅನುಭಾವ, ರಸಾನುಭಾವ, ರಸಭೇದಗಳು, ರಸಪ್ರಭೇದಗಳು, ಅದರ ಜೊತೆಗೆ ಶಾಂತಿರಸ, ಔಚಿತ್ಯ, ಈ ಎಲ್ಲ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರ್ತಕ್ಕಂಥದ್ದನ್ನು ನೋಡೋದು. ಇನ್ನು 3ನೇ ಅಧ್ಯಾಯದಲ್ಲಿ ನಮಗೆ ಮತ್ತು ನಿಮ್ಮಗಳಿಗೆ ಗೊತ್ತಿರ್ತಕ್ಕಂಥ ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ ಬರ್ತಕ್ಕಂಥ ವ್ಯಾಕರಣ ವಿಚಾರಗಳನ್ನು ನಾವು ಕಲಿಯೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಚ್ಚಿನ ಅಂಕಗಳು ಇಲ್ಲಿ ಬರ್ತವೆ. ಹಾಗಾಗಿ ಇದನ್ನು ನಾವು ಕಲಿಯಲೇಬೇಕು. ಸಮಗ್ರವಾಗಿರ್ತಕ್ಕಂಥ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಣಮಾಲೆಯಿಂದ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮ, ಆಧ್ಯಾರ್ಥಕ ಸರ್ವನಾಮ, ಭಾವನಾಮ, ಇವೆಲ್ಲವರ ಬಗ್ಗೆಯೂ ಕೂಡ ನಾವು ಇಲ್ಲಿ ಸರಿಯಾಗಿ ಆಳವಾಗಿ ಅಧ್ಯಯನವನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕ್ರಿಯಾಪದದಲ್ಲಿ ಬರ್ತಕ್ಕಂಥ ಅಕರ್ಮಕ, ಸಕರ್ಮಕ ಕ್ರಿಯಾಪದಗಳು, ಕ್ರಿಯಾಪದದ ರೂಪಗಳು ಯಾವುದು, ಕಾಲಗಳು, ಅಖ್ಯಾತ ಪ್ರತ್ಯಯಗಳು, ಆ ಕಾಲ ಪಲ್ಲಟಗಳು, ಇವೆಲ್ಲವನ್ನು ಕೂಡ ನಾವು ನೋಡಬೇಕು. ಅದರ ಜೊತೆಗೆ ಲಿಂಗ ಮತ್ತು ವಚನ, ವಿಭಕ್ತಿ ಪ್ರತ್ಯಯ, ಅದರ ಕಾರಕಾರ್ಥಗಳು, ಹಳೆಗನ್ನಡ ಮತ್ತು ಹೊಸಗನ್ನಡ ಸಂಧಿಗಳು, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಸಮಾಸಗಳು, ಕೃಧಾಂತ ಮತ್ತು ತದ್ದಿತಾಂತಗಳು, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ ಮತ್ತು ನುಡಿಗಟ್ಟುಗಳು, ಅವಯವ, ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ನಾನಾರ್ಥಗಳು, ವಿರುದ್ಧಾರ್ಥಕ ಪದಗಳು, ಪದಗಳ ಶಬ್ದರೂಪ, ತತ್ಸಮ ತದ್ವ ಮತ್ತು ಅನ್ಯ ದೇಶೀಯ ಪದ, ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ನಾವಿಲ್ಲಿ ಓದಲೇಬೇಕು. ಸ್ನೇಹಿತರೆ, ಇನ್ನೊಂದು ತಮಗೊಂದು ಒಂದು ಸಣ್ಣ ಸೂಚನೆ ಏನಪ್ಪ ಅಂತಂದ್ರೆ, ಅಥವಾ ವಿಚಾರ ಏನಂತ ಅಂತಂದರೆ, ಈ ಟಾಪಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣಕ್ಕೆ ನನ್ನ ಈ ಎಡುಸನ್ಮು ಯೂಟ್ಯೂಬ್ ಚಾನಲ್ ಒಬ್ಬರು ಶಿಕ್ಷಕರು, ಅಂದರೆ ಅವರು ಬಹಳ ಈ ಕನ್ನಡ ವ್ಯಾಕರಣದ ಬಗ್ಗೆ ತುಂಬ ಆಳವಾದ ಜ್ಞಾನವನ್ನು ಹೊಂದಿರತಕ್ಕಂಥವ್ರು. ಅದರ ಬಗ್ಗೆ ಸದ್ಯದಲ್ಲೇ ತಮಗೆ ವಿಡಿಯೋಗಳು ತಲುಪ್ತಾ ಇದ್ದಾವೆ. ಇನ್ನು ಛಂದಸ್ಸಿಗೆ ಬಂದ ಘನ, ಪ್ರಾಸ, ಯತಿಗಳು, ವರ್ಣವೃತ್ತಾಂತಗಳು, ಸಮವೃತ್ತಗಳು,
ಅರ್ಧ ಸಮವೃತ್ತಗಳು, ಮಾತ್ರಾಗನ, ಷಟ್ಪದಿ, ಖಂದ ಪದ್ಯಗಳಾಗಿರ್ಬೋದು, ರಗಳೆಗಳು, ಅಂಶಗನ, ಅದರಲ್ಲಿ ಬರ್ತಕ್ಕಂಥ ಲಲಿತ, ಉತ್ಸಾಹ, ಅಖ್ಯೇರಿಕ, ತ್ರಿಪದಿ, ಮದನಾವತಿ, ಎಳೆ ಸಾಂಗತ್ಯ ಇವೆಲ್ಲವನ್ನು ಕೂಡ ನಾವು ಛಂದಸ್ಶಾಸ್ತ್ರವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಬೇಕು. ಇನ್ನು ಅಲಂಕಾರ ಶಾಸ್ತ್ರಕ್ಕೆ ಬಂದಾಗ ಶಬ್ದಾಲಂಕಾರ ಆಗಿರ್ಬೋದು, ಪ್ರಾಸ, ಯಮಕ, ಚಿತ್ರ, ಕವಿತ್ವ, ಅದ್ರ ಜೊತೆಗೆ ಅಲಂಕಾರಗಳು, ಉಪಮಾಲಂಕಾರ, ರೂಪಕ ಅಲಂಕಾರ, ಈ ಅಲಂಕಾರಗಳು ಏನು ಬರ್ತೈತಲ್ಲ ಅದರ ಅರ್ಥ ಅಲಂಕಾರ ಆಗಿರ್ಬೋದು, ಶೇಷಾಲಂಕಾರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಓದಬೇಕಾಗಿರ್ತಕ್ಕಂಥದ್ದು. ಇನ್ನು ಭಾಷಾ ಬೋಧನೆಯ ತತ್ವಗಳು ಅಂದರೆ ಭಾಷೆ ಅರ್ಥ, ಉಗಮ ಆಗಿರ್ಬೋದು, ಭಾಷೆಯ ಸ್ವರೂಪ, ಭಾಷಾ ಕೌಶಲ್ಯಗಳು. ನನಗನ್ಸುತ್ತೆ ಸ್ನೇಹಿತರೆ, ಈ ಭಾಷಾ ಬೋಧನೆಯ ತತ್ವಗಳು ನಾವು BEdನಲ್ಲಿ ಕಲ್ತಿರ್ತೇವೆ. ಆದಾಗ್ಯೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಒಂದು 10ರಿಂದ 20 ಅಂಕಗಳು ಬರಬಹುದೇನೋ ಅಥವಾ ಹೆಚ್ಚಿನೂ ಕೇಳ್ಬೋದು ಅಂತಕ್ಕಂಥದ್ದು ನನ್ನ ಊಹೆ ಆಗಿರ್ತೈತಿ. ಅದು ಈ ಭಾಷಾ ಬೋಧನೆಯ ತತ್ವಗಳು ನೀವು PSTಗೂ ಬರುತ್ತೆ, GPTಗೂ ಬರುತ್ತೆ, HSTRಗೂ ಬರುತ್ತೆ. ಈಗ ತಾನೇ ಏನು ಕನ್ನಡ ಭಾಷಾ ಶಿಕ್ಷಕರಿಗೂ ಕೂಡ ಈ ಭಾಷಾ ಬೋಧನೆ ತತ್ವಗಳು ಎಲ್ಲದರಲ್ಲಿ ಬರುತ್ತೆ. ಹಾಗಾಗಿ ಎಲ್ಲ ಶಿಕ್ಷಕರು ಕೂಡ ಇದನ್ನು ಅಧ್ಯಯನ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಭಾಷೆಯ ಉಗಮ, ಅದರ ಅರ್ಥಗಳಾಗಿರ್ಬೋದು, ಸ್ವರೂಪ, ಭಾಷೆಯ ಕೌಶಲ್ಯಗಳು, ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಭಾಷಾ ನಿಯಮಗಳು, ಭಾಷಾ ಬೋಧನೆಯ ಗುರಿಗಳು ಯಾವುವು, ಉದ್ದೇಶಗಳು ಯಾವುದು, ಪದ್ಧತಿಗಳು ಯಾವುದು, ಅದರ ಜೊತೆಗೆ ಕನ್ನಡ ಭಾಷಾ ಪಠ್ಯಕ್ರಮ ಆಗಿರ್ಬೋದು, ಪಠ್ಯಪುಸ್ತಕ, ಆಮೇಲೆ ಭಾಷಾ ಶಿಕ್ಷಕನಾಗಿ ಈಗ ಇರಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಗುಣಗಳು ಯಾವುವು, ಯಾವೆಲ್ಲ ಬೋಧನಾ ಪದ್ಧತಿಗಳನ್ನು ಇಟ್ಟುಕೊಂಡು ನಾವು ಬೋಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಆಗಿರ್ಬೋದು, ಅದರ ಜೊತೆಗೆ ಅಧ್ಯಯನದ ಕೌಶಲ್ಯಗಳಾಗಿರ್ಬೋದು, ತರಗತಿ ನಿರ್ವಹಣೆ, ಬೋಧನೋಪಕರಣಗಳು, ಭಾಷಾ ಪ್ರಯೋಗಾಲಯ, ಭಾಷಾ ಚಟುವಟಿಕೆಗಳು, ಸಂವಹನ ಕೌಶಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಈ ಒಂದು ಅಧ್ಯಾಯದಲ್ಲಿ ಕಲೀಲೇಬೇಕಾಗಿರ್ತಕ್ಕಂಥದ್ದು. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಅನಿಸಿಕೆಗಳಿತ್ತಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ